ಸೈನ್ಸಲ್ಲಿ ಅಂತ ಬಂದಾಗ ಟೋಟಲಿ ದೇರ್ ಆರ್ 16 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ ಇರುತ್ತೆ? 16 ಮಾರ್ಕ್ಸ್ ಇರುತ್ತೆ. ಔಟ್ ಆಫ್ ದಟ್ 16 ಮಾರ್ಕ್ಸ್ ವಿ ಹ್ಯಾವಿಂಗ್ 12 ಮಾರ್ಕ್ಸ್ ಫಾರ್ ಸ್ಕಿಲ್ ಬೇಸ್ಡ್, ಅಂದರೆ ಡಯಾಗ್ರಾಮ್ ಹೇಗಿರುತ್ತೆ ಹಾಗೆ ಬರೆಯೋದಕ್ಕೆ ವಿ ಹ್ಯಾವಿಂಗ್ 12 ಮಾರ್ಕ್ಸ್. ಅಪಾರ್ಟ್ ದಟ್ ಈ ಮಿಕ್ಕಿದ್ದು 4 ಮಾರ್ಕ್ಸ್ನ ಇಟ್ ಈಸ್ ಅಲಾಟೆಡ್ ಟು ಯಾವುದಕ್ಕೆ ಅಂದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತೀವಿ. ಟೋಟಲ್ ಎಷ್ಟಿರುತ್ತೆ? 16 ಮಾರ್ಕ್ಸ್ ಇರುತ್ತೆ. ಆ 16 ಮಾರ್ಕ್ಸಲ್ಲಿ 12 ಬಂದು ಓನ್ಲಿ ಫಾರ್ ರಿಟರ್ನ್ ಆ್ಯಂಡ್ ರಿಮೈನಿಂಗ್ ಎಷ್ಟಿದೆ? 4 ಇದೆ, 4 ಮಾರ್ಕ್ಸ್ ಇದೆ. ಅದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಇರುತ್ತೆ. ಇಲ್ಲಿ ನಾವು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಅಂತ ನೋಡಿದಾಗ ಫಸ್ಟ್ ಒನ್ ಬಂದು ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್. ಇದು ಕೂಡ ಡಯಾಗ್ರಾಮೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮು. ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ಎಲ್ಲ ಪಾರ್ಟ್ಸ್ನೂ ಐಡೆಂಟಿಫೈ ಮಾಡಬೇಕು ಅನ್ನೋ ನೆಸೆಸರಿ ಇರಲ್ಲ. ಇಲ್ಲಿ ನೀವು ಹೋದಾಗ ವಿ ಹ್ಯಾವಿಂಗ್ ಓನ್ಲಿ ದ ಫ್ಯೂ ಪಾರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವುದೇದು? ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ ಗ್ಯಾಸ್ ಆಗಿರ್ಬೋದು, ಗ್ರಾಫೈಟ್ ರಾಡ್ ಆಗಿರ್ಬೋದು, ಆ್ಯನೋಡ್ ಆಗಿರ್ಬೋದು, ಕ್ಯಾಥೋಡ್ ಆಗಿರ್ಬೋದು ಆ್ಯಂಡ್ ಸ್ವಿಚ್. ದಿಸ್ ಆರ್ ಆಲ್ ದಿ ಸಮ್ ಆಫ್ ದಿ ಪಾರ್ಟ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ವೈಲ್ ಮೆನ್ಷನಿಂಗ್. ಅಂದರೆ ಅವರು ಬರೀ ಒಂದು ಮಾತ್ರ ಕೇಳ್ತಾರೆ, ಅದರಿಂದ ಈ ಪಾರ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಥರ ಕೆಮಿಸ್ಟ್ರಿಲಿ ನೆಕ್ಸ್ಟ್ ಬಂದರೆ ಜಿಂಕ್ ಗ್ರ್ಯಾನ್ಯೂಲ್ಸ್ ಡಯಾಗ್ರಾಮ್. ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಇದು ಕೂಡ ಡಯಾಗ್ರಾಮೇ ಬೇಸ್ಡ್ ಇರುತ್ತೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಕೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದನ್ನ ಕೇಳಿದ್ದಾರೆ ಅಂದರೆ ಡೆಲಿವರಿ ಟ್ಯೂಬ್. ಅಪಾರ್ಟ್ ದಟ್ ಕೇಳಿದ್ರೆ ಏನು ಕೇಳ್ಬೋದು? ಜಿಂಕ್ ಗ್ರ್ಯಾನ್ಯೂಲ್ಸ್ ಕೇಳ್ಬೋದು, ಅಥವಾ ಹೈಡ್ರೋಜನ್ ಗ್ಯಾಸ್ ಕೇಳ್ಬೋದು, ಮತ್ತು ಸೋಪ್ ಸೊಲ್ಯೂಷನ್ ಕೇಳ್ಬೋದು. ಅದೇ ಥರ ಬಂದರೆ ಪಾರ್ಟ್ 2 ವಿ ಹ್ಯಾವಿಂಗ್ ಅಗೇನ್ 2 ಡಯಾಗ್ರಾಮ್ಸ್ ಬರುತ್ತೆ ಕೆಮಿಸ್ಟ್ರಿಲಿ. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಅ ಮೆಟಲ್ ಮತ್ತು ಎಲೆಕ್ಟ್ರೋಲೈಟಿಕ್ ಆಫ್ ರಿಫೈನಿಂಗ್. ಸೊ ಈ 2 ಡಯಾಗ್ರಾಮಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಫಸ್ಟ್ ಒನ್ ಯಾವಾಗಲೂ ಕೇಳೋದು ಆ್ಯಕ್ಷನ್ ಆನ್ ಸ್ಟೀಮ್ ಅಂತ ಬಂದಾಗ ಅಗೇನ್ ಇದು ಕೂಡ 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸ್ ಯಾವಾಗಲೂ ಐಡೆಂಟಿಫೈ ಮಾಡೋಕ್ಕೆ ಕೊಡೋದು ಡೆಲಿವರಿ ಟ್ಯೂಬ್. ಆ್ಯಂಡ್ ಇನ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂತ ಬಂದಾಗ ಕ್ಯಾಥೋಡ್, ಆ್ಯನೋಡ್ ಮತ್ತು ಮಡ್ ಅಥವಾ ಆ್ಯನೋಡ್ ಮಡ್ನ ಕೇಳ್ತಾರೆ. ಸೊ ಇನ್ ಕೆಮಿಸ್ಟ್ರಿ ಅಂತ ಬಂದಾಗ ವಿ ಹ್ಯಾವಿಂಗ್ 5 ಡಯಾಗ್ರಾಮ್ಸ್ ಬರುತ್ತೆ ಟೋಟಲಿ. ಯಾವುದೇದು? ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್, ಮತ್ತು ಆ್ಯಕ್ಷನ್ ಆನ್ ಸ್ಟೀಮ್ ಆನ್ ಅ ಮೆಟಲ್, ಮತ್ತು ಎಲೆಕ್ಟ್ರೋ ರಿಫೈನಿಂಗ್ ಆಫ್ ಕಾಪರ್. ಟೋಟಲ್ ಈ 4 ಡಯಾಗ್ರಾಮ್ಸಲ್ಲಿ ನಮಗೆ ಕಂಪಲ್ಸರಿಗೆ 2 ಡಯಾಗ್ರಾಮ್ಸ್ ಇರುತ್ತೆ. ಅವ್ರು ಹೆಂಗಾದರೂ ಕೇಳ್ಬೋದು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ. ಬಟ್ ದೇರ್ ಆರ್ 4 ಡಯಾಗ್ರಾಮ್ಸ್ ಇನ್ ಕೆಮಿಸ್ಟ್ರಿ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಕ್ಸಾಮ್.